ಕ್ಷಣ ಬೇಕು, ಅದಕ್ಕೆ ತಕ್ಕಂಥ ರೂಪುರೇಷೆಗಳು ಸಹ ಅಗತ್ಯ. ಈ 75 ವರ್ಷಗಳ ಆಚರಣೆಗೆ ಈ ದೇವಾಲಯವನ್ನು ಆರಿಸ್ಕೊಂಡ್ಮೇಲೆ ಈ ದೇವಾಲಯದಲ್ಲಿರೋರು ಮಾತ್ರ ಆಚರಣೆ ಮಾಡಿಕೊಂಡ್ರೆ ಸಾಕಾಗತ್ತಾ? ಆಗೋದಿಲ್ಲ. ಎಲ್ಲ ಲೀಜನರೀಸು ಬಂದು ಇಲ್ಲಿ ಸೇರಬೇಕು. ತಾವೆಲ್ಲರೂ ಒಂದು ದೊಡ್ಡ ಮನಸ್ಸಿನಿಂದ, ಶಿಸ್ತಿನಿಂದ, ನಮ್ಮದೇ ಆದಂಥ ಒಂದು ಮೌಲ್ಯಗಳನ್ನು ಹೊತ್ತುಕೊಂಡು ಈ ದೇವಾಲಯದಲ್ಲಿ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮನ ಇಷ್ಟೊಂದು ವಿಜೃಂಭಣೆಯಾಗಿ ನಮಗೆ ನೆರವೇರಿಸಲು ಮಾರ್ಗದರ್ಶನ ನೀಡಿದ ನಮ್ಮ ಕರ್ನಾಟಕ ಸೆನೆಟೋಸ್ ಫಾತಿಮಾ ಕಮಿಟ್ಸಿಯಂ ಬೆಂಗಳೂರು ಇದರ ಆತ್ಮೀಯ ನಿರ್ದೇಶಕರಾಗಿರುವ ವಂದನೀಯ ಸ್ವಾಮಿ ಸನ್ನಿ ರಿಚರ್ಡ್ ರವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಗುರುಗಳು ಮುಂದೆ ಬಂದು ನಮ್ಮ ಆತ್ಮೀಯ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಗುರುಗಳನ್ನು ಸನ್ಮಾನಿಸಲು ನಮ್ಮ ನೆಚ್ಚಿನ ಮಹಾಧರ್ಮಾಧ್ಯಕ್ಷರಾದ ವಂದನೀಯ ಅತಿ ಪೂಜ್ಯ ಪೀಟರ್ ಮಚಾಡೋರವರು ಮುಂದೆ ಬರಬೇಕಾಗಿ ವಿನಂತಿ. ಫಾದರ್, ನಿಮ್ಮ ಉದಾರ ಮನಸ್ಸಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರ ಜೊತೆಗೆ ನಮ್ಮ ಬೆನ್ನೆಲುಬಾಗಿ ನಿಂತಿರುವುದಕ್ಕೆ ನಿಮ್ಮ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಎಂದು ಹಾರೈಸುತ್ತೇವೆ. ಅಂತೆಯೇ ತಮ್ಮ ಪ್ರಾರ್ಥನೆಗಳ ಮೂಲಕ ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ನಮಗಾಗಿ ಪ್ರಾರ್ಥಿಸಿದ ಸಕಲ ಪೂಜ್ಯ ಗುರುಗಳಿಗೂ ನಮ್ಮ ತುಂಬ ಹೃದಯದ, ವಿಶೇಷವಾಗಿ ನಮ್ಮ ವಲಯದ ಅಧಿಕಾರಿಗಳಾದ ವಂದನೀಯ ಸ್ವಾಮಿ ಅರುಣ್ ಬಾಲರಾಜ್ರವರು ದಯಮಾಡಿ ಮುಂದೆ ಬಂದು ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ವಲಯಾಧಿಕಾರಿಗಳನ್ನು ಸನ್ಮಾನಿಸಲು ನಮ್ಮ ನೆಚ್ಚಿನ ಅತಿ ಪೂಜ್ಯ ಧರ್ಮಾಧ್ಯಕ್ಷರು ಮುಂದೆ ಬರಬೇಕಾಗಿ ವಿನಂತಿ. ಸನ್ಮಾನವನ್ನು ಮಾಡುತ್ತಿರುವ ನಮ್ಮ ಪೂಜ್ಯ ಬಿಷಪ್ ರವರಿಗೆ ತುಂಬ ಹೃದಯದ ನಮನಗಳು ಹಾಗೂ ದೇವರು ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಯಥೇಚ್ಛವಾಗಿ ಆಶೀರ್ವದಿಸಿ ಪ್ರತಿಯೊಂದರಲ್ಲೂ ಸಫಲವನ್ನು ಪಡೆಯಲು ಪ್ರಾರ್ಥಿಸುತ್ತೇವೆ. ಇನ್ನು ಈ ಬಲಿಪೂಜೆಯಲ್ಲಿ ನಮಗಾಗಿ ಪ್ರಾರ್ಥಿಸಿ ನಮ್ಮನ್ನು ಉತ್ತೇಜಿಸಿ ಮುಂದೆ ನಡೆಯಲು ಸಹಕರಿಸಿದ ಎಲ್ಲ ಗುರುಗಳಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ದಯಮಾಡಿ ಎಲ್ಲ ಗುರುಗಳು ಮುಂದೆ ಬಂದು ನಮ್ಮ ಆತ್ಮೀಯ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ವಂದನೀಯ ಸ್ವಾಮಿ ದೀಪಕ್ ಜೋಸೆಫ್, ವಂದನೀಯ ಸ್ವಾಮಿ ವಿನಯ್ ಕುಮಾರ್, ವಂದನೀಯ ಸ್ವಾಮಿ ಆರೋಗ್ಯ ಸ್ವಾಮಿ ಜೇಮ್ಸ್, ಈಗ ಎಲ್ಲ ಭಗಿನಿಯರು ದಯಮಾಡಿ ತಕ್ಷಣವೇ ವೇದಿಕೆಯ ಮುಂದೆ ಬರಬೇಕೆಂದು ತಮ್ಮಲ್ಲಿ ವಿನಂತಿ. ಎಲ್ಲ ಭಗಿನಿಯರು, ಎಲ್ಲ ಸಿಸ್ಟರ್ಸ್, kindly do come forward to receive the honors. I request all the sisters to kindly come forward to receive our felicitation. ನಮ್ಮ ಮಾತೆ ಮರಿಯಳ ಸೇನೆಯಲ್ಲಿ ಒಂದಾಗಿ ನಮ್ಮೊಟ್ಟಿಗಿದ್ದು ನಮ್ಮ ಪ್ರಾರ್ಥನೆಗಳನ್ನು ಮುಂದುವರಿಸಲು ಸಹಕರಿಸುತ್ತಿರುವ ಎಲ್ಲ ಭಗಿನಿಯರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ನಮ್ಮ ಈ ಎಲ್ಲ ಭಗಿನಿಯರನ್ನು ಸನ್ಮಾನಿಸಲು ನಮ್ಮ ವಲಯಾಧಿಕಾರಿ ವಂದನೀಯ ಸ್ವಾಮಿ ಅರುಣ್ ಬಾಲರಾಜ್ ಅವರು ದಯವಿಟ್ಟು ಮುಂದೆ ಬಂದು ಸನ್ಮಾನಿಸಬೇಕೆಂದು ಕೋರಿಕೊಳ್ಳುತ್ತೇನೆ. 50 ವರ್ಷ ಸಂಪೂರ್ಣವಾಗಿ ಮಾತೆ ಮರಿಯ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವ ಎಲ್ಲ ಲೀಜನರೀಸ್ ದಯವಿಟ್ಟು ಮುಂದೆ ಬಂದು ತಮ್ಮ ಆಸನವನ್ನು ಅಲಂಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. 50 ವರ್ಷ ಸೇವೆ ಸಲ್ಲಿಸಿರುವವರು ದಯಮಾಡಿ ಮುಂದೆ ಬರಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ. ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು.
ಪುಸ್ತಕವೆಂದರೆ ಕೇವಲ ಪುಟಗಳ ಸಂಕಲನವಲ್ಲ, ಅದು ಪೀಳಿಗೆಯನ್ನು ಕಟ್ಟುವ ಪರಂಪರೆ, ಚಿಂತನೆಯನ್ನು ಮೂಡಿಸುವ ಸಾಧನ. ಮರಿಯಮ್ಮನ ಪ್ರಾರ್ಥನೆಯ ಫಲವೇ ಈ ಲೇಖನಗಳ ಗುಚ್ಛ. ಇಂದು ಬಿಡುಗಡೆಗೊಳ್ಳುತ್ತಿರುವ ಈ ಕೃತಿ ನಮ್ಮ ಸೇನೆಯ ನೆನಪುಗಳನ್ನು, ಪುಟಗಳನ್ನು ಶಾಶ್ವತಗೊಳಿಸುವುದು. ಸೇನೆಯ ಆರಂಭದ ಶಿಲ್ಪಿ ವಂದನೆಯ ಸ್ವಾಮಿ ಫ್ರಾಂಕ್ ಡಫರ್ ಅವರ ಆತ್ಮಸ್ಪಂದನ, ಮಾತೆ ಮೇರಿಯ ಸಮರ್ಪಣೆಯ ಚಿಹ್ನೆ. ಈ ಬುಕ್ ಮಾರ್ಕ್ ಪುಟದ ನಡುವೆ ನಿಂತರೂ ಇದು ಕೇವಲ ಚಿಹ್ನೆಯಲ್ಲ, ಬದಲಿಗೆ ಹೃದಯಕ್ಕೆ ಮುದ ನೀಡುವ ಪ್ರೀತಿಯ ಸಂದೇಶ. ಈಗ ಪವಿತ್ರ ಕ್ಷಣವನ್ನು ಅನುಭವಿಸುವ, ಕಣ್ತುಂಬಿಸಿಕೊಳ್ಳುವ ಗಳಿಗೆ ಮಾತೆ ಮರಿಯಳ ಅನುದಿನದ ಪ್ರಾರ್ಥನೆಯ ಪುಸ್ತಕ ಹಾಗೂ ಸ್ವಾಮಿ ಫ್ರಾಂಕ್ ಡಫರ್ ಅವರ ಸ್ಮರಣಾರ್ಥ ಪುಸ್ತಕ ಮತ್ತು ಬುಕ್ ಮಾರ್ಕನ್ನು ಬಿಡುಗಡೆಗೊಳಿಸಲು ನಮ್ಮ ಗೌರವಾನ್ವಿತ ಪೂಜ್ಯರಾದ ಮಹಾಧರ್ಮಾಧ್ಯಕ್ಷರಾದ ಪೀಟರ್ ಮಚಾಡೋ ರವರಿಗೂ ಆಹ್ವಾನಿಸುತ್ತೇನೆ. ಈ ಪುಸ್ತಕವು ಕೇವಲ ಇತಿಹಾಸದ ದಾಖಲೆಯಲ್ಲ, ಅದು ನಮ್ಮ ಬದುಕಿನ ಹಾದಿಗೆ ಪ್ರೇರಣೆಯಾಗಿರಲಿ. ಸೇನೆಯ ಹಾದಿಯಲ್ಲಿ ನೂತನ ಹೆಜ್ಜೆ ಇಡಲು ಆತುರವಾಗಲಿ. ಪ್ರತಿ ಬಾರಿ ನಾವು ಈ ಪುಸ್ತಕ ತೆರೆಯುವಾಗ, ಬುಕ್ ಮಾರ್ಕನ್ನು ಬಳಸುವಾಗ ನಮ್ಮ ಪ್ರಾರ್ಥನೆ ಮತ್ತು ಸೇವೆ ಎರಡನ್ನೂ ಜೀವಂತವಾಗಿರಿಸಲಿ ಎನ್ನುತ್ತಾ ಈ ಬಿಡುಗಡೆಗೊಳಿಸಿದ ಎಲ್ಲ ಅತಿಥಿ ಪೂಜ್ಯರಿಗೆ ನಮ್ಮ ನಮನಗಳು. ಪ್ರಿಯ ಸಹೋದರ ಸಹೋದರಿಯರೇ, ಜಪಸರವೆಂಬ ಆಯುಧ ಪುಸ್ತಕದ ಬಿಡುಗಡೆ ನಿಮಗೆಲ್ಲ ಗೊತ್ತು. ಸಂತ ಲೂಯಿಸ್ ಮೆರಿ ದಿ ಮೌಂಟ್ಫೋರ್ಟರು ಜಪಸರದ ಬಗ್ಗೆ, ಮಾತೆ ಮರಿಯಳ ಬಗ್ಗೆ ಹಲವಾರು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇಂದು ಸೈನಿಕರಾದ ನಿಮ್ಮೆಲ್ಲರ ಕೈಗೆ ಜಪಸರವೆಂಬ ಆಯುಧ ಎಂಬ ಪುಸ್ತಕವನ್ನು ನಾವು ನೀಡಲಿದ್ದೇವೆ. ಈ ಪುಸ್ತಕ ನಾನು ಹೊರತರಬೇಕೆಂದು ನಾನು ಯೋಚನೆ ಮಾಡ್ತಾ ಇರುವಾಗ ನನಗೆ ಏನು ಹೇಳ್ತಾರೆ, ಬೆಂಬೆಡದ ಬೇತಾಳ ಎಂಬಂತೆ ನಮ್ಮ ಫ್ರಾನ್ಸಿಸ್ ಅವರು, ಲೀಜನ್ ಆಫ್ ಮೇರಿ ಫ್ರಾನ್ಸಿಸ್ ರವರು ಹೇಗಾದರೂ ಮಾಡಿ ಫಾದರ್ ಇದನ್ನ ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿ, ಬೆಂಬೆಡದ ಬೇತಾಳ ಅಂತಂದ್ರೆ ತಪ್ಪಾಗಲ್ಲ, ಬೆಡದನೆ ಕಾಡಿ ಬೇಡಿ ಇದನ್ನ ನೀವು ಹೊರಗೆ ತರಬೇಕು ಅಂತ ಹೇಳಿದ್ರು. ಇದು ನಿಮ್ಮ ಮುಂದೆ ನಾನು ಫಾದರ್ ದೀಪಕ್ ಬರೆದಂತಹ ಪ್ರಪ್ರಥಮ ಪುಸ್ತಕ ಜಪಸರವೆಂಬ ಆಯುಧ. ಈ ಪುಸ್ತಕವನ್ನ ಈಗಾಗಲೇ ನಾನು ಇವತ್ತು ಬೆಳಗ್ಗೆ ನಮ್ಮ ಸಂತ ಮರಿಯಳ ಬೆಸಲಿಕಾ ಶಿವಾಜಿನಗರಲ್ಲಿ ಕೊಟ್ಟು ಬಂದಿದ್ದೇನೆ. ಇನ್ನೊಂದು 900 ಕಾಪಿಗಳನ್ನು ಈಗ ದೇವಾಲಯದ ಹೊರಗಡೆ ಇಡಲಾಗಿದೆ. ದಯವಿಟ್ಟು ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾಗಿ 31 ಕಥೆಗಳನ್ನು ಇದು ಆವರಿಸಿಕೊಂಡಿದೆ. ಯಾಕೆ ನಾವು ಜಪಸರ ಮಾಡಬೇಕು ಎಂಬುದನ್ನು ಕೂಡ ಇದರಲ್ಲಿ ತಿಳಿಸಲಾಗಿದೆ. ದಯವಿಟ್ಟು ಇದನ್ನ ಕೊಂಡುಕೊಂಡು ಜಪಸರದ ಭಕ್ತಿಯನ್ನ ಎಲ್ಲೆಡೆ ಸೈನಿಕರಂತೆ ಹರಡಿರಿ. ಆವೆ ಮರಿಯ. ಎರಡು ಪುಸ್ತಕಗಳನ್ನು ಹಾಗೂ ಬುಕ್ ಮಾರ್ಕನ್ನು ಅನಾವರಣಗೊಳಿಸಿದ ಎಲ್ಲ ಗಣ್ಯರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. 50 ವರ್ಷಗಳು ಅನ್ನೋದು ಕೇವಲ ಕ್ಯಾಲೆಂಡರ್ ಎಣಿಕೆಯಲ್ಲ, ಅವು ಪ್ರೀತಿಯ ಹೆಜ್ಜೆಯ ಗುರುತುಗಳಾಗಿ ಮೂಡಿಸಿ ಇತಿಹಾಸ ಪುಟಗಳನ್ನು ಸೇರುವ ಒಂದು ಮಹತ್ತರವಾದ ದಾಖಲೆ. ತಾಯಿಯ ನಾಮದಲ್ಲಿ ನೀವು ಮಾಡಿರುವ ಎಲ್ಲ ಸೇವೆ ಇಂದು ಇತಿಹಾಸದ ಪುಟಗಳಲ್ಲಿ ದಾಖಲೆಯಾಗುವ ಸಮಯ ನಿಜಕ್ಕೂ ಅಮೋಘ. ನಿಮ್ಮ ಜೀವಿತಾವಧಿಯಲ್ಲಿ ಪ್ರತಿ ಕ್ಷಣವೂ ಸ್ಮರಿಸುವಂತಹ ಒಂದು ಸುಂದರ ಗಳಿಗೆ
ಇದೇ ಆ ಘಳಿಗೆ. ಪ್ರಾರ್ಥನೆಗಳಲ್ಲಿ ಬೆಳಗಿದ ಈ ಮುತ್ತುಗಳನ್ನು, ಮರಿಯಮ್ಮನ ಸೇನೆಯ ನಿಜವಾದ ಈ 50 ರತ್ನಗಳನ್ನು, ಈ ಅಮೃತ ಕಣ್ಮಣಿಗಳನ್ನು, ಈ ಅಮೃತ ಮಹೋತ್ಸವವಂದು ಸನ್ಮಾನಿಸುತ್ತಿರುವುದು ನಮ್ಮ ಸೌಭಾಗ್ಯವೇ ಸರಿ. ಇವರೆಲ್ಲರೂ ನಮ್ಮ ಮುಂದಿನ ದಿನಗಳಿಗೆ ಸ್ಫೂರ್ತಿಯಾಗಿ ನಮ್ಮ ಮಾರ್ಗದ ದಾರಿದೀಪಗಳಾಗಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ದೇವರು ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ನಿಮ್ಮ ಸೇವೆಯನ್ನು ಆ ಭಗವಂತ ಸ್ಮರಿಸಿ, ಮಾತೆ ಮರಿಯಳ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಬಾಳು ಸದಾ ಸಂತಸಕರವಾಗಿರಲಿ ಎಂದು ಆಶಿಸುತ್ತೇವೆ. ಈಗ ಇವರ ಹೆಸರುಗಳನ್ನು ಓದಲು ನಮ್ಮ ನೆಚ್ಚಿನ ಸಹೋದರಿಯರಾದ ಶ್ರೀಮತಿ ಕ್ರಿಸ್ಟಿನಾ ಹಾಗೂ ಶ್ರೀಮತಿ ಸುಪ್ರಿಯಾರವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಸಹೋದರ ಸುಂದರ್ ರಾಜ್, ಕಮಿಟ್ಸಿಯಂನ ಮಾಜಿ ಅಧ್ಯಕ್ಷರು. ಸಹೋದರಿ ಬರ್ನಾಡಮ್ಮ, ಸಂತ 10ನೇ ಭಕ್ತಿನಾಥರ ಧರ್ಮ ಕೇಂದ್ರ. ಸಹೋದರಿ ಮರಿಯಮ್ಮ, ಸಂತ 10ನೇ ಭಕ್ತಿನಾಥರ ಧರ್ಮ ಕೇಂದ್ರ. ಸಹೋದರಿ ಅಂತೋಣಮ್ಮ, ಸಂತ ಯಾಗಪ್ಪರ ಧರ್ಮ ಕೇಂದ್ರ, ಮರಿಯಣ್ಣಪಾಳ್ಯ. ಸಹೋದರಿ ಕ್ಯಾಥ್ರಿನ್, ಸಂತ ಯಾಗಪ್ಪರ ಧರ್ಮ ಕೇಂದ್ರ, ಮರಿಯಣ್ಣಪಾಳ್ಯ. ಸಹೋದರಿ ಅಗತಾ, ಸಂತ ಯಾಗಪ್ಪರ ಧರ್ಮ ಕೇಂದ್ರ, ಮರಿಯಣ್ಣಪಾಳ್ಯ. ಸಹೋದರಿ ಫಿಲೋಮಿನಾ ಜೆ, ಸಂತ ಯಾಗಪ್ಪರ ಧರ್ಮ ಕೇಂದ್ರ, ಮರಿಯಣ್ಣಪಾಳ್ಯ. ಸಹೋದರ ಸಲೋಮನ್, ಸಂತ ಯಾಗಪ್ಪರ ಧರ್ಮ ಕೇಂದ್ರ, ಮರಿಯಣ್ಣಪಾಳ್ಯ. ಸಹೋದರಿ ಹೃದಯ ಮೇರಿ, ಸಂತ ಅಂತೋಣಿಯವರ ಧರ್ಮ ಕೇಂದ್ರ, ಟಿ.ಸಿ. ಪಾಳ್ಯ. ಸಹೋದರಿ ಕ್ಲಾರಾ ಶಾಂತ, ಸಂತ ಅಂತೋಣಿಯವರ ಧರ್ಮ ಕೇಂದ್ರ, ಟಿ.ಸಿ. ಪಾಳ್ಯ. ಸಹೋದರಿ ಮರಿಯಮ್ಮ, ಸಂತ ಅಂತೋಣಿಯವರ ಧರ್ಮ ಕೇಂದ್ರ, ಟಿ.ಸಿ. ಪಾಳ್ಯ. ಸಹೋದರಿ ಚೌರಮ್ಮ, ಸಂತ ಅಂತೋಣಿಯವರ ಧರ್ಮ ಕೇಂದ್ರ, ಟಿ.ಸಿ. ಪಾಳ್ಯ. ಸಹೋದರಿ ಫಿಲೋಮಿನಾ ಎ, ಸಂತ ಅಂತೋಣಿಯವರ ಧರ್ಮ ಕೇಂದ್ರ, ಟಿ.ಸಿ. ಪಾಳ್ಯ. ಸಹೋದರ ಜೋಸೆಫ್ ಮರಿ ಎ.ಆರ್, ಪವಿತ್ರ ಜಪಮಾಲೆ ರಾಣಿ ಧರ್ಮ ಕೇಂದ್ರ. ಸಹೋದರ ರೆಡ್ಡಿ ಅಂತೋಣಪ್ಪ, ಪವಿತ್ರ ಜಪಮಾಲೆ ರಾಣಿ ಧರ್ಮ ಕೇಂದ್ರ. ಸಹೋದರ ರಾಯಪ್ಪ, ಪವಿತ್ರ ಜಪಮಾಲೆ ರಾಣಿ ಧರ್ಮ ಕೇಂದ್ರ. ಸಹೋದರಿ ಮಿಕೇಲಮ್ಮ, ಪವಿತ್ರ ಜಪಮಾಲೆ ರಾಣಿ ಧರ್ಮ ಕೇಂದ್ರ. ಸಹೋದರ ಲೂರ್ದು ಸ್ವಾಮಿ, ಸಂತ ಇಗ್ನೇಷಿಯಸರ ಧರ್ಮ ಕೇಂದ್ರ, ಬೇಗೂರು. ಸಹೋದರ ಆರೋಗ್ಯ ಸ್ವಾಮಿ, ಸಂತ ಇಗ್ನೇಷಿಯರ ಧರ್ಮ ಕೇಂದ್ರ, ಬೇಗೂರು. ಸಹೋದರ ಗ್ರೆಗೋರಿ, ಸಂತ ಇಗ್ನೇಷಿಯಸರ ಧರ್ಮ ಕೇಂದ್ರ, ಬೇಗೂರು. ನಾನು ಈಗ ಕರೆದ ಹೆಸರುಗಳು ಬಲಿಪೀಠದ ಮುಂದೆ ಬರಬೇಕಾಗಿ ವಿನಂತಿ. ಇನ್ನು 50 ವರ್ಷ ಪೂರೈಸಿರುವ ಮಿಕ್ಕ ಲೀಜನರೀಸ್ ದಯವಿಟ್ಟು ಈಗಲೇ ಮುಂದೆ ಬರಬೇಕೆಂದ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಬೇಗ ಮುಗಿಸ್ಲಿಕ್ಕೋಸ್ಕರ ದಯವಿಟ್ಟು ಇನ್ನು 50 ವರ್ಷ ಪೂರೈಸಿರುವ ಮಿಕ್ಕ ಲೀಜನರೀಸ್ ದಯವಿಟ್ಟು ಈಗಲೇ ಬಲಿಪೀಠದ ಮುಂದೆ ಬಂದು ಖಾಲಿ ಇರುವ ಆಸನಗಳನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸಹೋದರ ಗ್ರೆಗೋರಿ ಜಾನ್ ಬ್ಯಾಪ್ಟಿಸ್ಟ್, ಸಂತ ಇಗ್ನೇಷಿಯಸರ ಧರ್ಮ ಕೇಂದ್ರ, ಬೇಗೂರು. ಸಹೋದರ ಪ್ರಕಾಶ್ ಕಾಣಿಕೆ ಮೇರಿ, ಸಂತ ಇಗ್ನೇಷಿಯಸ್ ಅವರ ಧರ್ಮ ಕೇಂದ್ರ, ಬೇಗೂರು.
ಸಹೋದರ ಯಜಮಾನ್ ಜೋಸೆಫ್ ಸಂತ ಇಗ್ನೇಷಿಯಸ್ ಅವರ ಧರ್ಮಕೇಂದ್ರ ಬೇಗೂರು. ಸಹೋದರ ತೋಬಿಯಾಸ್ ಯೇಸುವಿನ ಪವಿತ್ರ ಹೃದಯದ ಧರ್ಮಕೇಂದ್ರ ಶಿಲುವೆಪುರ. ಸಹೋದರ ಮರಿಭೂಷಣಮ್ಮ ಯೇಸುವಿನ ಪವಿತ್ರ ಹೃದಯ ಧರ್ಮಕೇಂದ್ರ ಶಿಲುಬೆಪುರ. ಸಹೋದರಿ ಎಲಿಜಬೆತ್ ರಾಣಿ ಯೇಸುವಿನ ಪವಿತ್ರ ಹೃದಯದ ಧರ್ಮಕೇಂದ್ರ ಶಿಲುಬೆಪುರ. ಸಹೋದರ ಜಾನ್ ಕೆನಡಿ ಯೇಸುವಿನ ಪವಿತ್ರ ಹೃದಯದ ಧರ್ಮಕೇಂದ್ರ ಶಿಲುಬೆಪುರ. ಸಹೋದರಿ ರೆಜೀನಮ್ಮ ಯೇಸುವಿನ ಪವಿತ್ರ ಹೃದಯದ ಧರ್ಮಕೇಂದ್ರ ಶಿಲುಬೆಪುರ. ಸಹೋದರ ಜಕರಿಯಾಸ್ ಸಂತ ಫ್ರಾನ್ಸಿಸ್ ಝೇವಿಯರ್ ಧರ್ಮಕೇಂದ್ರ ಚಿಕ್ಕಕಮ್ಮನಹಳ್ಳಿ. ಸಹೋದರ ಜೋಕೀಮ್ ಸಂತ ಫ್ರಾನ್ಸಿಸ್ ಝೇವಿಯರ್ ಧರ್ಮಕೇಂದ್ರ ಚಿಕ್ಕಕಮ್ಮನಹಳ್ಳಿ. ಸಹೋದರ ಫಿಲಿಪ್ ಸಂತ ಫ್ರಾನ್ಸಿಸ್ ಝೇವಿಯರ್ ಧರ್ಮಕೇಂದ್ರ ಚಿಕ್ಕಕಮ್ಮನಹಳ್ಳಿ. ಸಹೋದರ ಜಾಕೋಬ್ ಸಂತ ಫ್ರಾನ್ಸಿಸ್ ಝೇವಿಯರ್ ಧರ್ಮಕೇಂದ್ರ ಚಿಕ್ಕಕಮ್ಮನಹಳ್ಳಿ. ಸಹೋದರ ಅಂತೋನಿ ಸ್ವಾಮಿ ಸಂತ ಫ್ರಾನ್ಸಿಸ್ ಝೇವಿಯರ್ ಧರ್ಮಕೇಂದ್ರ ಚಿಕ್ಕಕಮ್ಮನಹಳ್ಳಿ. ಸಹೋದರಿ ವೆರೋನಿಕಮ್ಮ ಸಂತ ಫ್ರಾನ್ಸಿಸ್ ಝೇವಿಯರ್ ಧರ್ಮಕೇಂದ್ರ ಚಿಕ್ಕಕಮ್ಮನಹಳ್ಳಿ. ಸಹೋದರ ರಾಜಪ್ಪ ಸಂತ ಫ್ರಾನ್ಸಿಸ್ ಝೇವಿಯರ್ ಧರ್ಮಕೇಂದ್ರ ಚಿಕ್ಕಕಮ್ಮನಹಳ್ಳಿ. ಸಹೋದರ ಅಂತೋನಿ ಸ್ವಾಮಿ ಸಂತ ವನಚಿನ್ನಪ್ಪನವರ ಧರ್ಮಕೇಂದ್ರ ವಿ ನಾಗನಹಳ್ಳಿ. ಸಹೋದರ ಸಂಧ್ಯಾಗಪ್ಪ ಸಂತ ವನಚಿನ್ನಪ್ಪನವರ ಧರ್ಮಕೇಂದ್ರ ವಿ ನಾಗನಹಳ್ಳಿ. ಸಹೋದರ ಆರೋಗ್ಯಪ್ಪ ಸಂತ ಜೋಸೆಫರ ಧರ್ಮಕೇಂದ್ರ ಚಾಮರಾಜಪೇಟೆ ಬೆಂಗಳೂರು. ಸಹೋದರಿ ಅಂತೋನಮ್ಮ ಸಂತ ಜೋಸೆಫರ ಧರ್ಮಕೇಂದ್ರ ಚಾಮರಾಜಪೇಟೆ ಬೆಂಗಳೂರು. ಸಹೋದರಿ ಲೂರ್ದು ಟೀಚರ್ ಸಂತ ಜೋಸೆಫರ ಧರ್ಮಕೇಂದ್ರ ಚಾಮರಾಜಪೇಟೆ ಬೆಂಗಳೂರು. ಸಹೋದರಿ ಮೇರಿ ರೆಡ್ಡಿ ಸಂತ ಫ್ರಾನ್ಸಿಸ್ ಝೇವಿಯರವರ ಪ್ರಧಾನಾಲಯ ಧರ್ಮಕೇಂದ್ರ ಬೆಂಗಳೂರು. ಸಹೋದರ ಫ್ರಾನ್ಸಿಸ್ ಎಂ ಸಂತ ಫ್ರಾನ್ಸಿಸ್ ಝೇವಿಯರ್ ಪ್ರಧಾನಾಲಯ ಧರ್ಮಕೇಂದ್ರ ಬೆಂಗಳೂರು. ಸಹೋದರ ಎ.ಜಿ. ಪ್ರಕಾಶ್ ಪವಿತ್ರ ರಕ್ಷಕರ ಧರ್ಮಕೇಂದ್ರ ಸದುಪದೇಶ ಧರ್ಮಕೇಂದ್ರ ಹೆನ್ನೂರು ಬೆಂಗಳೂರು. ಸಹೋದರಿ ವಿಲಿಯಂ ತೆರೇಸಾ ಪವಿತ್ರಾತ್ಮರ ಧರ್ಮಕೇಂದ್ರ ಲಿಂಗರಾಜಪುರ ಬೆಂಗಳೂರು. ಸಹೋದರಿ ಬ್ರಿಜಿತ್ ತಾಪ್ರೋ ಪವಿತ್ರ ಜಪಮಾಲೆ ರಾಣಿ ಧರ್ಮಕೇಂದ್ರ ಸಿಂಗಸಂದ್ರ. ಸಹೋದರಿ ಎಲಿಜಬೆತ್ ಸಂತ ಆರೋಗ್ಯನಾಥರ ಧರ್ಮಕೇಂದ್ರ ಚೇಲಿಕೇರೆ. ಐವತ್ತು ವರ್ಷಗಳ ಸುವರ್ಣ ದಿನಗಳನ್ನು ಪೂರೈಸಿ ಇಂದು ಸನ್ಮಾನಕ್ಕೆ ಅರ್ಹರಾಗಿರುವ ಪ್ರತಿಯೊಬ್ಬ ಮಾತೆಮರಿಯ ಸೇನೆಯ ಸದಸ್ಯರಿಗೆ ನಮ್ಮ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಸನ್ಮಾನ ಸ್ವೀಕರಿಸಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಸೇವೆಗೆ, ನಿಮ್ಮ ಸೇವೆಯ ಸಮರ್ಪಣೆಗೆ ಮನಮಿಡಿದ ವಂದನೆಗಳು. ಈ ಎಲ್ಲ 50 ವರ್ಷಗಳನ್ನು ಪೂರೈಸಿ ಅವರನ್ನು ಸನ್ಮಾನ ಮಾಡಿದ ನಮ್ಮ ನೆಚ್ಚಿನ ಮಹಾಧರ್ಮಾಧ್ಯಕ್ಷರಿಗೆ ನಮ್ಮ ಪ್ರೀತಿಯ ಚಪ್ಪಾಳೆಯ ಮೂಲಕ ನಮ್ಮ ಧನ್ಯವಾದಗಳನ್ನು ಸಮರ್ಪಿಸೋಣ. ಇನ್ನು ಈ ದಿನದ 75 ವರ್ಷಗಳ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮೊಂದಿಗೆ ಒಬ್ಬರಾಗಿ ಈ ಕಾರ್ಯಕ್ರಮಕ್ಕೆ
ತುಂಬ ಆಕರ್ಷಣೀಯ ಮೆರುಗನ್ನು ನೀಡಿದ ನಮ್ಮ ಅತಿ ಪೂಜ್ಯ ಮಹಾಧರ್ಮಾಧ್ಯಕ್ಷರನ್ನು ತಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳ ಪ್ರೀತಿಯಿಂದ ಅಕ್ಕರೆಯಿಂದ ನಾವು 50 ವರ್ಷ ಮರಿಯಮ್ಮರ ಸೈನ್ಯದಲ್ಲಿ ಕಳೆದಂಥ ಜನರಿಗೆ ಗೌರವಿಸಿದ್ದೇವೆ. ಫಾದರ್ ನನಗೆ ಹೇಳ್ತಿದ್ರು, ನೀ ಇವತ್ತು ಬರೋದು ಒಳ್ಳೆಯದು, ಯಾಕಂದರೆ 75ನೇ ವರ್ಷದ ಜೂಬ್ಲಿಗೆ ನೀವು ಇರುವುದಿಲ್ಲ ಅಂದ್ಕೊಂಡು. ಅದು ಅನ್ಸೋದು ಸರಿ, ಅದು ಯಾಕೆ ನಾನು ಕೂಡ ಇರುವುದಿಲ್ಲ, ಬಹುಶಃ ನೀವು ಇರುವರು. ಆದರೆ ಮಾತೆ ಮರಿಯಮ್ಮನವರ ಸಂಘ ಯಾವಾಗಲೂ ಇರುವುದು, ಮಾತೆ ಮರಿಯಮ್ಮನವರ ಸೇವೆ ಯಾವಾಗಲೂ ನಿಮ್ಮ ಹೃದಯದಲ್ಲಿರುವುದು ಮತ್ತು ನಿಮ್ಮ ಮೊಮ್ಮಕ್ಕಳಲ್ಲಿ, ನಿಮ್ಮ ಮೊಮ್ಮಕ್ಕಳಲ್ಲಿ ಕೂಡ ಸದಾ ಇರಲಿ. ಮತ್ತು ಮಾತೆ ಮರಿಯಮ್ಮನವರ ಸಂಘದಿಂದ ನಮ್ಮ ಧರ್ಮಕ್ಷೇತ್ರ ಮಹಾಧರ್ಮದ ಕ್ಷೇತ್ರದಲ್ಲಿ ಐಕ್ಯತೆ, ಒಕ್ಕಟ್ಟು, ದೇವರ ವರ, ಆಶೀರ್ವಾದ ಸದಾ ಇರಲಿ ಅಂದ್ಕೊಂಡು ನಾನು ಬೇಡ್ತೇನೆ. ನನಗೆ ಇನ್ನೊಂದು ಪೂಜೆ ತುಮಕೂರು ಸೀರಾ ಹತ್ರ ಹೋಗಬೇಕಾಗಿದೆ, ಅದಕ್ಕಾಗಿ ನಿಮ್ಮೆಲ್ಲರ ಕ್ಷಮೆ ಕೇಳಿಕೊಂಡು ನಾನು ಹೋಗ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಎದ್ದು ನಿಂತು ನಮ್ಮ ಧರ್ಮಾಧ್ಯಕ್ಷರಿಗೆ ಚಪಾಲಿಯನ್ನು ತಟ್ಟಿ ನಮ್ಮ ವಂದನೆಗಳನ್ನು ಸಲ್ಲಿಸೋಣ. ಸಂಬಂಧಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿ ಇಲ್ಲಿ ಬಂದಿದ್ದಾರೆ. ಅವರಿಗೆ ಬೆಳಗ್ಗೆ ಪೂಜೆ ಇಡಬೇಕಾಗಿತ್ತು ಇಲ್ಲಿ, ಆದರೆ ನಾನು ಮಧ್ಯಾಹ್ನ ಬಂದು ಜನನ ನೋಡ್ಕೊಂಡು ಹೋಗ್ತೀನಿ ಅಂತ. ಪ್ರಿಯರೇ, ಒಂದು ಫೋಟೋ ಶೂಟ್ ಇರುತ್ತೆ, ದಯವಿಟ್ಟು ಎಲ್ಲರೂ ಕೂತಿರಿ, ನಾವು ಇಲ್ಲೇ ಫೋಟೋ ತೆಗೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಪ್ಲೀಸ್ ಬಿ ಸೀಟ್. ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಜಾಗದಲ್ಲೇ ಹಾಗೆ ಕೂತ್ಕೊಂಡಿರಿ. ಈಗ ತಮ್ಮ ಮುದ್ದಾದ ಮುಖದಿಂದ ಚಿಕ್ಕದಾದ ಒಂದು ಕಿರುನಗೆಯನ್ನು ಬೀರಿ ಸಮೂಹ ಛಾಯಾಚಿತ್ರಕ್ಕೆ ಪೋಸ್ ಕೊಡುವ ಸಮಯ. ಫೋಟೋ ಅಂದರೆ ಎಲ್ರಿಗೂ ಖುಷಿಯಾಗೋಯ್ತು, ಎಲ್ಲರೂ ಈಗಲೇ ನಗ್ತಾ ಇದ್ದಾರೆ. ನೈಸ್. ಈಗ ಹೊರಗಡೆ 50 ವರ್ಷ ಪೂರೈಸಿರುವವರು ದಯವಿಟ್ಟು ಹೊರಗೋಗಿ ನಮ್ಮ ಆತ್ಮೀಯ ಧರ್ಮಾಧ್ಯಕ್ಷರ ಒಳಗೊಂಡಂತೆ ಇತರ ಸಹಗುರುಗಳೊಡನೆ ಒಂದು ಛಾಯಾಚಿತ್ರ, ಸಮೂಹ ಛಾಯಾಚಿತ್ರಕ್ಕೆ ತಾವು ದಯವಿಟ್ಟು ಉಪಸ್ಥಿತರಿರಬೇಕೆಂದು ತಮ್ಮಲ್ಲಿ ವಿನಂತಿ. 50 ವರ್ಷ ಪೂರೈಸಿದ ಎಲ್ಲ ಲೀಜನರೀಸ್ ದಯವಿಟ್ಟು ದೇವಾಲಯದ ಹೊರಭಾಗಕ್ಕೆ ಹೋಗಿ. ಪ್ರಿಯರೇ, ಇವಾಗ ಹೊರಗಡೆ ಹೋಗಿ ನಿಂತು ಫೋಟೋ ತಗೊಳ್ಳೋಕ್ಕೆ ಟೈಮ್ ಆಗುತ್ತೆ. ಬಿಷಪ್ ಬಂದು ಮುಂದೆ ನಿಂತ್ಕೊಳ್ತಾರೆ. ನಾವು ಆಲ್ಟರ್ ಇಂದ ಸಂಪೂರ್ಣವಾಗಿ ಫೋಟೋ ತೆಗೆಯೋಕ್ಕೆ ಪ್ರಯತ್ನ ಪಡೋಣ. ಹೊರಗಡೆ ಇರೋರು ದಯವಿಟ್ಟು ಒಳಗಡೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ಮುಂದೆ ಬಂದು, ಈ ಕಡೆ ಇರೋರೆಲ್ಲ ಮುಂದೆ ಬಂದ್ಬಿಡಿ, ಎಲ್ಲ ಬನ್ನಿ, ಬೇಗ ಬನ್ನಿ. ಬಿಷಪ್ಗೆ ಟೈಮ್ ಆಗ್ತಾ ಇದೆ, ಆದ್ರಿಂದ ಅವ್ರು ಹೋಗ್ತಾ ಇದ್ದಾರೆ. ದಯವಿಟ್ಟು ಬ್ಲೆಸ್ಸಿಂಗ್ ತಗೊಳ್ಳೋದು, ಕೀಸ್ ಕೊಡೋದಲ್ಲ ಆಮೇಲೆ ನೋಡ್ಕೊಳ್ಳೋಣ ಉಂಗುರಕ್ಕೆ. ಇವಾಗ ಫಸ್ಟ್ ಬಂದು ನಿಂತ್ಕೊಳ್ಳಿ, ಬೇಗ ನಿಂತ್ಕೊಳ್ಳಿ. ಫೋಟೋಗ್ರಾಫರ್ ಮುಂದೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಬೇಗ ಫೋಟೋಗ್ರಾಫರ್ ಬೇಗ ಮುಂದೆ ಬನ್ನಿ. ಏನು ಮಾಡೋಕ್ಕಾಗಲ್ಲ, ಅವರು ಬರೋಲ್ಲ ಅಂತ. ಈ ಕಾರ್ಯಕ್ರಮ ಆದ ಮೇಲೆ ಸಹಭೋಜನವನ್ನ ಏರ್ಪಡಿಸಲಾಗಿದೆ. ಈ ದೇವಾಲಯದ ಕೆಳಮಹಡಿಯಲ್ಲಿ ಬೇಸ್ಮೆಂಟ್ ಅಲ್ಲಿ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಊಟವನ್ನ ಮುಗಿಸಿ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕೆಂದು ವಿನಂತಿ. ಈ ಸನ್ಮಾನ ಕಾರ್ಯಕ್ರಮವನ್ನು ಅತಿ ಅದ್ಧೂರಿಯಾಗಿ ನಡೆಸಿಕೊಟ್ಟ ಎಲ್ಲ ಗುರುವರಿಯರಿಗೂ ನಮ್ಮ ಕಮ್ಮನಹಳ್ಳಿ ಧರ್ಮ ಕೇಂದ್ರದ ಮಾತೆ ಮರಿಯ ಸೇನೆಯ ಸ್ವರ್ಗರಾಣಿ ಸೇನೆಯ ಎಲ್ಲ ಅಧಿಕಾರಿಗಳು, ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಎಲ್ಲರೂ ಸೇರೋಣ, ಮಮತೆಯ ಮಾತಿಗೆ ಹಾಡೋಣ, ಹೂಮಳೆ ಸುರಿಸಿ ಸ್ತುತಿಸೋಣ, ವರಗಳ ನೀರೆಂದು ಬೇಡೋಣ, ಪ್ರಭುವಿನ ತಾಯಿಗೆ ನಮಿಸೋಣ, ಜಯಘೋಷ ಮಾಡುತ್ತಾ ಹೊಗಳೋಣ, ಪ್ರಭುವಿನ ತಾಯಿಗೆ ನಮಿಸೋಣ, ಜಯಘೋಷ ಮಾಡುತ್ತಾ ಹೊಗಳೋಣ. ಹರುಷದಿ ಎಲ್ಲರೂ ಸೇರೋಣ,
ತಾಯಿಗೆ ಆಶ್ರಯನ ನಮ್ಮಯ ಪ್ರಭುವಿನ ಒಲವಿನ ಮಾತೆ ವಾತ್ಸಲ್ಯ ಮೂರ್ತಿಯು ಅದ್ಭುತ ದಾತೆ ಸತತವು ಪ್ರಾರ್ಥಿಸು ನಮಗಾಗಿ ಸಲ್ಲಲಿ ವಂದನೆ ನಿಮಗಾಗಿ ಜಗವನ್ನು ಪಾಲಿಸಿ ರಕ್ಷಿಸಿ ಅರಸಮ್ಮ ಹರುಷದಿ ಎಲ್ಲರೂ ಸೇರೋಣ ಮಮತೆಯ ಮಾತೆಗೆ ಹಾಡೋಣ ಹೂ ಮಳೆ ಸುರಿಸಿ ಸ್ತುತಿಸೋಣ ವರಗಳ ನೀಡೆಂದು ಬೇಡೋಣ ಪ್ರಭುವಿನ ತಾಯಿಗೆ ನಮಿಸೋಣ ಜಯಘೋಷ ಮಾಡುತ್ತ ಹೊಗಳೋಣ ಪ್ರಭುವಿನ ತಾಯಿಗೆ ನಮಿಸೋಣ ಜಯಘೋಷ ಮಾಡುತ್ತ ಹೊಗಳೋಣ ಹರ್ಷದಿ ಎಲ್ಲರೂ ಸೇರೋಣ ಮಮತೆಯ ಮಾತೆಗೆ ಹಾಡೋಣ ಹೂ ಮಳೆ ಸುರಿಸಿ ಸ್ತುತಿಸೋಣ ವರಗಳ ನೀರೆಂದು ಪವಿತ್ರ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.